ಉಪಚುನಾವಣೆ ಘೋಷಣೆ ಆಗಿದೆ. ತಾವು ಇನ್ಚಾರ್ಜ್ ಇದ್ದೀರಿ. ತಮ್ಮ ತಾವ ಸೂಚಿಸಿದಂಥ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೀವಿ. ನಿಜ? ನಿರೀಕ್ಷೆ ಅಂತ ಅವರ ಆಗ್ಬೇಕಂತ ಭಾಳ ಎಲ್ಲಂದ್ರೆ ಎಲ್ಲರದು ಒಟ್ಟ ಅಭಿಪ್ರಾಯ ಇತ್ತು. ಬಾಗಲಕೋಟೆಯಲ್ಲಿ ಇವರೇ ಆದರೆ ಅನುಕೂಲ ಅಂತ ಒಂದು ಜನರ ಅಭಿಪ್ರಾಯ ಇತ್ತು. ಹಂಗಾಗಿ ಅದನ್ನೇ ಪಕ್ಷ ಘೋಷಣೆ ಮಾಡಿದೆ. ಹೀಗಾಗಿ ಮೊದಲನೇ ಹಂತಂತೆ ಈಗ ಮುಗಿತ್ರಿ. ಈಗ ಟಿಕೆಟು, ನೀವು ನಾಮಿನೇಷನು, ವಿಡ್ರಾವಲ್ಲು, ಸ್ಟೆಪ್ ಬೈ ಸ್ಟೆಪ್ಪು ಇಲೆಕ್ಷನ್ ಮಾಡ್ತೇವೆ. ಸರ್, ಇತ್ತೀಚೆಗೆ ಒಂದು ಅಲ್ಲಿ ಗಲಾಟೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು BJP ಅದರ ಒಂದು ಲಾಭ ಪಡೆದುಕೊಳ್ಬಹುದು ಅನ್ನೋ ಒಂದು ಚರ್ಚೆ ಇದೆ. ಅದೇನಾದರೂ ಈ ಉಪಚುನಾವಣೆಯಲ್ಲಿ ವರ್ಕೌಟ್ ಆಗ್ಬೋದಾ ಅಂತ? ಆ ಗಲಾಟೆಯಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ಲಾಭ ಅಂತ ಹೇಳ್ಬೋದು ಜನ, ಯಾಕೆಂದ್ರೆ ನಮ್ಮಲ್ಲೆಲ್ಲ ಒಡಕಿದ್ದವ್ರು ಒಟ್ಟಿಗೆ ಆದರು. ಯಾಕೆಂದ್ರೆ ದಿವಸ ಒಂದು ಸಮುದಾಯನ ಬರೋರು ಎಲ್ಲರೂ ಬೈಯೋರು ಸ್ಟೇಟ್ಮೆಂಟ್ ಕೊಡೋದು ಬೈಯೋದು ಹಿಂಗಾಗಿ 3 ಗುಂಪಿದ್ದು ಈಗ ಒಂದಾಗಿದ್ದಾರೆ ಅವರು. ಸೊ ಅದರಿಂದ ಅವ್ರು ನಿರೀಕ್ಷೆ ಮಾಡಿದಟ್ಟು ಅವ್ರಿಗೇನು ಲಾಭ ಇಲ್ಲ. ಸೊ ನಮ್ಮವ್ರ ಒಗ್ಗಟ್ಟಿಗೆ ಅದು ಕಾರಣ ಆಗ್ಬೋದು. ಖಂಡಿತವಾಗಿ ಅಹಿಂದ ಮತ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ. ಈ ಸಲ ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಒಳ್ಳೆಯ ವಾತಾವರಣ ಇದೆ. ಯಾಕಂದ್ರೆ ನಾವು ಅಲ್ಲಿ ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾಯಿದ್ವಿ. ಸೊ ಮೇಟಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ರೀ. ಅದು ಈಗ ಅಷ್ಟಲ್ಲ, ಈಗ ನಾಳಿನ ದಿವಸ ನಾಮಿನೇಷನ್ ಮಾಡ್ತೀವಿ. ವಿಡ್ರಾ ಆದಮೇಲೆ ಸೊ 7 ತಾರೀಕುವರೆಗೆ ಪ್ರವಾಸ ಮಾಡ್ತೀವಿ. ಸರ್, ಏನೇನು ಲಾಭ ಆಗೋದು ಸರ್? ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಯಾಕಂದರೆ ಬಾಗಲಕೋಟೆ ಈಗ ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ಏನೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಏನು ಲಾಭ ಆಗೋದು ನಿಮ್ಮ ಅಭ್ಯರ್ಥಿಗಳ? ಲಾಭ ಮೊದಲು ದೊಡ್ಡದು ಪಕ್ಷ ಇದೆ, ದೊಡ್ಡದಾಗಿರೋ ಪಕ್ಷ ಆದಮೇಲೆ ಕ್ಯಾಂಡಿಡೇಟ್ಗೆ ಅವ್ರದ್ದೇ ಅಂತ ಅಭಿಮಾನಿಗಳಿದ್ದಾರೆ, ಜನ ಇದ್ದಾರೆ. ಅವರು ಸುಮಾರು 4 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸಂಸದರಾಗಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಮತ್ತು ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟು, ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ಘೋಷಣೆ ಮಾಡಿದ್ದಾರೆ. ಅದು ಹಳೆ ಎಲ್ಲರದ್ದು ಅಭಿಪ್ರಾಯ. ಅದ್ರಾಗ ಮೇಟಿ ಅವ್ರು ಕೂಡ ಅದು ಆಗಬೇಕಂತ ಭಾಳ ಆಸೆ ಇತ್ತು ಅವ್ರಿಗೆ. ಅವ್ರ ಜೀವಿತ ಕಾಲದಲ್ಲಿ ಮಾಡಬೇಕಂತ ಪ್ರಯತ್ನ ಪಟ್ಟರು ಆಗಿಲ್ಲ. ಅವರು ಹೋದ್ಮೇಲೆ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಒಳ್ಳೊಳ್ಳೆ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಈಗ ಕೂಡ ಆಗ್ತದೆ. ಈಗ ಭಾಳಷ್ಟು ಜನ ಹಿಂದುತ್ವ ಪ್ರಯೋಗ ಮಾಡ್ತಾರೆ. ಮಾಡೇ ಮಾಡ್ತೀವಿ, ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಅದೇನು ಪ್ರಶ್ನೆ ಹೊಸದೇನಲ್ರ. ಅವ್ರು ಮಾಡೇ ಮಾಡ್ತಾರೆ, ನಾವು ಅಹಿಂದ ನಾವು ಮಾಡ್ತೀವಿ, ಅವ್ರು ಹಿಂದುತ್ವ ಅಂತ ಅವ್ರು ಮಾಡ್ತಾರೆ. ಅದು ಅದರಲ್ಲಿ ಪ್ರಶ್ನೆ ಇಲ್ಲ. ಆ ಕಡೆ ಯಾರು ಐಡಿಯಾಲಜಿ ಮ್ಯಾಗ ವಿಶ್ವಾಸ ಇದ್ದಾರೆ ಆ ಕಡೆ ಇರ್ತಾರೆ, ಈ ಕಡೆಯವರು ಈ ಕಡೆ ಇರ್ತಾರೆ. ಅಲ್ಲೇ ಹೋಗಲೇಬೇಕು, ಅಲ್ಲೇ ಹೋಗ್ತಾರಲ್ಲ. ದಾವಣಗೆರೆಗೆ ಹೋಗ್ತೀವಿ, ಯಾರ ಹೆಚ್ಚಿಗೆ ಸಮಯ ಇಲ್ಲೇ ಕೊಡ್ತೀವಿ. ತಂಡ ಆಗಿಲ್ಲ, ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ತಂಡ ರಚನೆ ಆಗಿದೆ. ಸರ್, ಈಗ ಭಾಳಷ್ಟು ಕಾಂಗ್ರೆಸ್ನಿಂದ ಏನಂತಂದ್ರೆ ಬಾಗಲಕೋಟೆಯಲ್ಲಿ ನಮಗೂ ಟಿಕೆಟ್ ಬೇಕು ಅಂತೇಳಿ ಭಾಳಷ್ಟು ಜನ ಕೇಳಿ ಸಹಜವಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಸಮಾಧಾನ ಇರುತ್ತೆ. ಅಂಥವ್ರಿಗೆ ಮನವೊಲಿಸುವಂಥ ಕೆಲಸ ತಾವು ಮಾಡ್ತೀರಾ? ಇಲ್ಲ, ಅವ್ರ ಕುಟುಂಬದವ್ರು ಬಿಟ್ಟರೆ ಯಾರು ಕೇಳಿಲ್ಲ. ಅಲ್ಲಿ ಕುಟುಂಬದಲ್ಲೇ ಇಂಟರ್ನಲ್ ಫೈಟ್ ಇತ್ತು. ಅವರೇ ಒಗ್ಗಟ್ಟಾಗಿ CM ಅವ್ರ ಮುಂದೆ ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ಮನವೊಲಿಸುವಂಥ ಪ್ರಯತ್ನ ಅವಶ್ಯ ಬೀಳೋದಲ್ಲ ನನ್ನ ಅನಿಸಿಕೆ. ಈಗ ಶಿಗ್ಗಾಂವದಲ್ಲಿ ಏನು ಸಿಚುವೇಶನ್ ಇತ್ತು, ಅದು ಸೇಮ್ ಸಿಚುವೇಶನ್ ದಾವಣಗೆರೆಯಲ್ಲಿ ಕೂಡ ಇದೆ. ಇಲ್ಲಿ ಆಜಂಪೀರ್ ಖಾದ್ರಿ ಅವರು ಅಸಮಾಧಾನಗೊಂಡಿದ್ರು ಅಲ್ಲಿ ಶಿಗ್ಗಾಂವದಲ್ಲಿ. ಈಗ ಅಲ್ಲಿ ಭಾಳಷ್ಟು ಜನ ನಾಯಕರು ಅಲ್ಲೂ ಕೂಡ ದಾವಣಗೆರೆಯಲ್ಲೇ ಇದು ಮಾಡ್ತಾ ಇದ್ದಾರೆ, ಅಸಮಾಧಾನ ಇದ್ದಾರೆ. ಈ ಶಿಗ್ಗಾಂವ್ ಚಟರ್ಜಿನೇ ಅಲ್ಲಿ ಬೇಕು ಅಂತ ಜನ ಬಯಸಿದ್ದಾರೆ. ತಾವೇನಾದ್ರು ದಾವಣಗೆರೆಯಲ್ಲಿ ಶಿಗ್ಗಾಂವ್? ಹೌದಾ, ಅಲ್ಲೇ ದಾವಣಗೆರೆಗೆ ಹೋಗ್ತೀವಿ, ಇಲ್ಲಿ ಕೂಡ ಕೆಲಸ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. 2 ಕಡೆಯೂ ಕಾಂಗ್ರೆಸ್ಸಿನ ಭದ್ರಕೋಟೆ, ನಮ್ಮ ಸೀಟ್ 2 ಇದ್ದಿದ್ದು ನಾವು. ಸೊ ಅವ್ರಿಗೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಾನು 3-4 ಸಾರಿ ನಾನು ಹೋಗಿ ಬಂದಿದ್ದೀನಿ, ಕೆಲಸ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ಪರವಾಗಿ ವಾತಾವರಣ ಇದೆ. ಎಲ್ಲರೂ ಇದೆ, ನಾವು ಇದ್ದೀವಿ, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ,
ಅಜಯ್ ಸರ್ನಾಕ್ ಅವರಿದ್ದಾರೆ, ಸರ್ ಪಾಟೀಲ್ ಅವರಿದ್ದಾರೆ, ತಿಮ್ಮಾಪುರ್ ಅವರಿದ್ದಾರೆ, ಲೋಕಲ್ ML ಇದ್ದಾರೆ. ಎಲ್ಲರೂ ಸಾಮೂಹಿಕವಾಗಿ ಮಾಡ್ತೀವಿ. ಅದ್ರಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಕೆಲಸ ಮಾಡ್ತೀವಿ ಎಕ್ಸ್ಟ್ರಾ. ಸರ್, ಈಗ ಒಂದು ವಿಚಾರ ಈ ಎಲೆಕ್ಷನ್ ಅಲ್ಲಿ ಕೇಳಿ ಬರ್ತಾ ಇದೆ ಏನಂತಂದ್ರೆ ಕುಟುಂಬ ರಾಜಕಾರಣಿಗಳಿಗೆ ನೀವು ಇದು ಮಾಡ್ತಾ ಇದ್ದೀರಿ, ತಂದೆ ಕೊಡ್ತೀರಿ, ಮಗಳಿಗೆ ಕೊಡ್ತೀರಿ, ಮೊಮ್ಮಗಳಿಗೆ ಕೊಡ್ತೀರಿ, ಕುಟುಂಬಗಳು ಬೆಳಕೊಂಡು ಹೋಗ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಅಭಿಯಾನ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಮಾಡ್ಲಿಕ್ಕಾಗಲ್ಲ, ಏನು ಮಾಡೋರು ನೀವು? ಯಾರು ಕೊಡೋರು ಈಗ ಹೇಳಂಗಾರೆ ಪಾಪ ಅವ್ನು ಕರೆಸಿ ತಂದು ಏನು ಮಾಡೋರು? ಅವ್ನು ಸಪೋಸ್ ಯಾರೇ ಕೊಟ್ರೆ ಅವನಿಗೆ ನಿಲ್ಲುವಂಥ ಕೆಪಾಸಿಟಿ ಇರಲ್ಲ, ಜನ ಒಪ್ಪೋದಿಲ್ಲ. ಕಾರ್ಯಕರ್ತ ಹೇಳ್ಬೋದು 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದರೆ ಈ ಪೀಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಪೀಡ್, ಈ ಪ್ಲಾಟ್ಫಾರ್ಮ್ ಬಂದರೆ ಇಲ್ಲಿ ವ್ಯವಸ್ಥೆನೇ ಬೇರೆ, ಗೆಲುವಂತೆ ಮಾತ್ರ ಇಲ್ಲಿ. ಹೌದು, ಮತ್ತು ಆ ಕಡೆ BJPಗೂ ಅಲ್ಲಿ ಸೇಮ್ ಇದೆ ರೀ, JDSನಲ್ಲೂ ಸೇಮ್ ಇದೆ, ಎಲ್ಲರ ಏನು ಕಡಿಮೆ ಇದೆ ಅಲ್ಲೂ ಸೇಮ್ ಇದೆ. ನಮ್ಮದೇನು ಪರಿಸ್ಥಿತಿ ಇದೆ, BJPಲಿ ಅದೇ, JDSನಲ್ಲಿ ಇದೆ, ಇಡೀ ರಾಜ್ಯದ ತುಂಬ BJP ಪರಿಸ್ಥಿತಿ ಸೇಮ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರೆ ಎಲ್ಲ ಮಕ್ಕಳು ಅದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಅವ್ರ ಸಂಬಂಧಿಕರೇ ರೂಲ್ ಮಾಡ್ತಾರೆ. ಸರ್, ಈಗ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರು, ಇನ್ನೂ ಉತ್ತರವಾಗಿ ಅವ್ರಿಗೆ ಹೇಳಿದ್ರಿ DCM ಸಾಬ್ನೆ ಬತಾಯ ಅಂತೇಳಿ. ಕ್ಯಾ ಬತಾಯ ಅಂತೇಳಿ ಭಾಳ ಜನಕ್ಕೆ ಕ್ಯಾ DCM ಸಾಬ್ನೆ ಬತಾಯ ಅಂತ ಹೇಳಿದಿರಿ. ಏನು ಗುಡ್ ನ್ಯೂಸ್ ಇದೆಯಾ, ಸ್ವೀಟ್ ನ್ಯೂಸ್ ಇದೆಯಾ? ಇಲ್ಲ ಇಲ್ಲ, ಅದು ಅಲ್ಲಿ ಇಂಟರ್ನಲ್ ಅದು ಬೇರೆ ವಿಷಯದ್ದು ಚರ್ಚೆ. ಅದು ಹೌದು, 4 ಭಾಗ ಬಂದು ನಾವು ಮುಂಚೆ 10 ವರ್ಷದ ಹೇಳತ್ತೀವಿ, 4 ಭಾಗ ಆಗಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅವ್ರು ಯಾರು ಇಂಟ್ರೆಸ್ಟ್ ಅವ್ರು ತೊಗೊಳ್ಳಲ್ಲ. ವರ್ಷಕ್ಕೊಬ್ಬರು ಮೇಯರ್ ಬದಲಾಗ್ತಾರೆ, 6 ತಿಂಗಳು ಅವ್ನು ತಿಳ್ಕೊಳಕ್ಕಾಗ್ತೈತಿ, 6 ತಿಂಗಳಾಗಿ ಜಗಳ ಹೋಗ್ತೈತಿ, ಮತ್ತು ಹೊಸದು ಮಾಡ್ತಾರೆ. ಸೊ ಅವರು ಸೀರಿಯಸ್ ಆಗಿ ಕುಂತು ಜಾಗ ಗುರುತಿಸ್ಬೇಕು, DC ಅವ್ರ ಕಡೆ ಹೋಗ್ಬೇಕು. ಅವ್ರು ಯಾರು ಮೇಯರ್ ಆಗಲಿ, ಅವ್ರ ಟೀಮ್ ಯಾರು ನಮ್ಮ ಕಡೆ ಬರೋದಿಲ್ಲ, ಅವ್ರು DC ಅವ್ರ ಕಡೆ ಹೋಗೋಲ್ಲ. ಅಲ್ಲೇ ಅವ್ರದ್ದೇ ತಮ್ಮದೇ ರಾಜ್ಯಭಾರ. ಅವ್ರು ಮೇಯರ್ ಆದರೆ ಇಡೀ ಬೆಳಗಾವಿಗೆ ಇದು ಭಾಳ ದೊಡ್ಡ ಸಮಸ್ಯೆ ಇದೆ. ಅವ್ರು ಬರಬೇಕು, ನಮಗೆ ಜಾಗ ಬೇಕಾಗಿದ್ದ DC ಅವರಿಗೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಅವ್ರದ್ದೇ ಜಾಗ ಇದ್ದರೆ ಕಾರ್ಪೊರೇಷನ್ ಅವರು ಮಾಡ್ಬೋದು, ಅವ್ರೇನೂ ಮಾಡೋಲ್ಲ. ಹಂಗೆ ಮಾಡೋದು ಮತ್ತು ಹಿಂದೆ ಅವ್ರು ಹೇಳ್ದಾಗ ಇವ್ರು ಹೇಳ್ತಾರೆ. ಈಗ ಸೇಮ್ ಇಲ್ಲಿಯವ್ರಿಗೆ ಅವ್ರು ಮಾಡಬೇಕಲ್ಲ. ಈಗ ದಕ್ಷಿಣ ಶಾಸಕರು ಆ ಪಾಲಿಕೆ ಹೆಡ್, ಅವ್ರ ನೇತೃತ್ವದಾಗ ಇದೆ, ಅದು ಅವ್ರ ಜವಾಬ್ದಾರಿ ಇದೆ. ಅದು ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಈಗಲ್ಲ, 20 ವರ್ಷದಿಂದ ಇದೆ, 10 ವರ್ಷದಿಂದ ಹೆಚ್ಚಾಗಿದೆ, ಇವತ್ತಿಂದ ಇನ್ನೂ ಹೆಚ್ಚಾಗಿದೆ. ಈಗಾರ ಅವರು ಅದಕ್ಕೆ ಸೀರಿಯಸ್ ಆಗಿ ಲ್ಯಾಂಡ್ ಬಗ್ಗೆ, ಅವ್ರದ್ದೇ ಲ್ಯಾಂಡ್ ಇದೆ, ಸುಮಾರು ಲ್ಯಾಂಡ್ ಕಾರ್ಪೊರೇಷನ್ ಲ್ಯಾಂಡೇ ಇದೆ. ಈಗೇನು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಏನು ಮೊದಲಿನ ಥರ ಸಮಸ್ಯೆ ಇಲ್ಲ. ಅವ್ರು ಆಸಕ್ತಿ ವಹಿಸಿ ಮಾಡಬೇಕು. ಅವ್ರು ಯಾವಾಗ DC ಆಫೀಸ್ ಕಡೆ ಬರೋಲ್ಲ, ಯಾವ ಮಂತ್ರಿಗೂ ಭೇಟಿ ಆಗೋಲ್ಲ, ಮುಖ್ಯಮಂತ್ರಿ ಬಂದಾಗಂತ ಪ್ರಶ್ನೆ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹಿಂಗಾಗಿ ಸಮಸ್ಯೆ ಪರಿಹಾರ ಆಗೋಲ್ಲ. ಬರ್ತದೆ 5 ವರ್ಷಕ್ಕೊಮ್ಮೆ ಇರ್ಬೇಕ್ರಿ. ಇಲ್ಲಿದ್ದು ವರ್ಷ ಮಾಡಿ ಏನು ಮಾಡೋರು? ಈಗ 5 ವರ್ಷಕ್ಕೊಮ್ಮೆ ಆಗ್ಬೇಕು, ಅಟ್ಲೀಸ್ಟ್ 30 ತಿಂಗಳಾರ ಆಗ್ಬೇಕು ಕನಿಷ್ಠ. ಹೌದು, ಅರ್ಧಾರ ಆಗ್ಬೇಕು. ಚೇಂಜ್ ಮಾಡೋದು ಅದೊಂದು ದೊಡ್ಡ ಸಾಧನೆ. ಚೇಂಜ್ ಮಾಡಿದ್ರೆ ಇನ್ನೂ ಆಗುತ್ತಿಲ್ಲ, 1 ವರ್ಷ ಬಂದೇ ಬಿಡ್ತೈತಿ. ಮತ್ತು ಹೊಸದು ಕೆಟಗರಿ, ಅವ್ನು ಹಿಡ್ಕೊಂಬ, ಇವ್ನು ಹಿಡ್ಕೊಂಬ, ಅವ್ನು ಮಾಡು, ಇವ್ನು ಮಾಡು. ಅದೇ ದೊಡ್ಡ ಸಾಧನೆ ಆಗಿದೆ. ಮೇಯರ್ ಮಾಡೋದ ಹೊಸ ದೊಡ್ಡ ಸಾಧನೆ.
ಅವರು ಹೊರಗಡೆ ಬರಬೇಕು, ಬಂದು ಮೇಯರ್ ಇದ್ದವರ ತಮ್ಮ ಅವಧಿಯಲ್ಲಿ ಕೆಲಸ ಮಾಡಬೇಕು. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ದೆಹಲಿ ಭೇಟಿ ಭಾಳ ನಾವು ಭಾಳ ಸಲ ಭೇಟಿ ಮಾಡ್ತಾ ಇದ್ದೀವಿ. ಏನು ಆಗ್ತಾ ಇದೆ? ಏನಾದರೂ ವಿಶೇಷ ಇದೆಯಾ ಅಥವಾ ಏನಾದರೂ ಅಭಿವೃದ್ಧಿ ಕೆಲಸ ವಿಚಾರ? ಫೋಟೋ ಹಾಕಿವ್ರಲ್ಲ, ಡೆಲ್ಲಿಗೆ ಹೋಗಿದ್ದು ಫೋಟೋ ಹಾಕಿವ್ ನೋಡಿವ್ರು ಮತ್ತೆ. ಅಲ್ಲ, ದೆಹಲಿ ಓಡಾಟ ಭಾಳ ಆಗ್ತಾ ಇದೆ ಅಂತ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇದೆಯೇನೋ? ಏನಿಲ್ಲ, ಕೆಲಸ ಇದೆ. ಬೇರೆಯವರು ನಮ್ಮ ಸಂಬಂಧಪಟ್ಟದ್ದು ಬೇರೆ MP ಗಳು, ನೀವು ಬರೀ ಅಲ್ಲಿ ನಮಗೆ ನ್ಯಾಷನಲ್ ಹೈವೇ ಇಶ್ಯೂ ಇದಾವ. ಮೊನ್ನೆ ರಾಯಚೂರು ಟೀಮ್ ಕರ್ಕೊಂಡೋಗಿತ್ತು, ಅವ್ರದ್ದು ನ್ಯಾಷನಲ್ ಹೈವೇ ಇಶ್ಯೂ ಇತ್ತು. ಇನ್ನು ಅವ್ರು ಕರೆದಾಗ ಅವ್ರ ಜೊತೆ BJP ಅವ್ರ ಜೊತೆ ಹೋಗಲೇಬೇಕು. ಏನು ಹೇಳ್ಬರಿ ಅಂತಾರೆ, ಹೋಗ್ತೀವಿ. ಹೌದು, ಧಾರವಾಡದಾಗ ಒಂದು 12 ಎಕರೆದು ಎಷ್ಟು ಎಕರೆದು ಒಂದು ಇಶ್ಯೂ ಇದೆ. ಅದನ್ನು ತೊಗೋಬೇಕಂತ ನಾವು ಹೇಳೇವೆ, ಅಂತ ತೊಗೋಬೇಕು. ಇನ್ನೇನು ಮಾಡ್ಲಿಕ್ಕೆ ಆಗೋಲ್ಲ, ತಡಿಲಿಕ್ಕೆ ಅಂತ ಆಗೋಲ್ಲ, ಕೊಡಲೇಬೇಕು. ಅದು ಯೋಜನೆ ಆಗಿದೆ, ಅದು ಯಾಕೆ ಅಲೈನ್ಮೆಂಟ್ ಅದು ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಸಹಕಾರ ಮಾಡಬೇಕು ಯಾರೇ ಇದ್ರೆ. ಏನು ಮಾಡಿದೆ, ಈಗ ನಮ್ಮ ಕಡೆ ಇಲ್ಲ. ಅದು ಪರಿಸರ ಇಲಾಖೆಯವರು ಅನುಮತಿ ಕೊಟ್ಟಿಲ್ಲ ರೀ. ಅವ್ರು ಕೊಡದೆ ಅದು ಕಾಮಗಾರಿ ಮುಂದುವರಿಯಲ್ಲ. ಒಂದು ಕೊಟ್ಟರು, ಅದು ಕಮಿಷನ್ನಿಂದ 3.5 TMC ಏನೋ ಯುಟಿಲೈಸ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಪರಿಸರದವ್ರು ಕೊಟ್ಟಿಲ್ಲ ರೀ. ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂಗೆ, ಸಮಸ್ಯೆಗಳು ಸಂಬಂಧಪಟ್ಟಂಗೆ ದೆಹಲಿಗೆ ನೀವೇ ಹೋಗೇ ಹೋಗ್ತದೆ. ಆದರೆ ಕಳಸಾ ಬಂಡೂರು ವಿಚಾರವಾಗಿ ಯಾಕೆ ಸರ್ಕಾರದಿಂದ ಪ್ರಧಾನಿ ಈ ಸಲ ನಾವು ಹೋಗ್ತೀವಿ, ಸರ್ವಪಕ್ಷ ನಿಯೋಗ ಅಂದ ಪ್ಲ್ಯಾನ್ ಮಾಡಿ. ಮೊನ್ನೆ ಹೋದಾಗ ವಕೀಲರು ಹೋದಾಗ ಚರ್ಚೆ ಆಗಿದೆ. ಅದು ಒಂದು ಸಾರಿ ಎಲ್ಲರೂ ವಕೀಲರು, ಹೋರಾಟಗಾರರು, ಆಲ್ ಪಾರ್ಟಿ ಹೋಗೋದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಚಾಟ್ ತರಿಸಿರಲಿಲ್ಲ. ಹೌದು, ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಇದ್ರಾಗ ಶಾರ್ಟೇಜ್ ಐತ್ರಲ್ಲ, ಹಿಪ್ಪರಿಗೆ ಬ್ಯಾರೇಜ್ ಒಂದು 2 TMC ಖಾಲಿ ಆಗಿದ್ರೆ ಅದು ಮಾಡಬೇಕಲ್ಲ. ಸೀರಿಯಸ್ ಆಗಿ ನಾವು ಹೇಳ್ತೀವಿ ಅಷ್ಟೇ, ಸೀರಿಯಸ್ ಆಗಿ ಮಾಡಬೇಕಲ್ಲ. ಅವ್ರಿಗೆ ನಾವು ಜೊತೆಗೆ ನೀರು ಕೊಡಬೇಕು, ಕೊಟ್ಟರೆ ಅವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಒಳ್ಳೆಯ ಸ್ಕೀಮ್. ಯಾಕಂದ್ರೆ ನಮ್ಮ ಕಡೆ ಸಾಕಷ್ಟು ನೀರು ಇರ್ತೈತೆ ಮಳೆಗಾಲನಾಗ. ನಮಗೂ ಮಳೆಗಾಲನಾಗ 2 TMC ಕೊಟ್ಟರೆ ಅವ್ರು ಬೇಸಿಗೆ ಕೊಡ್ತಾರೆ. ಟೆಂಟ್ ಕರಿಯೋ ಹಂತಕ್ಕಿದೆ ರೀ, ಬಹುಶಃ ಕರಿ ಅಂತೇಳಿ ಈ ವಾರನಾಗ ಕರಿಬೋದು. ಅದು ಕರ್ಲಿಕ್ಕೆ ಕೇಳವ್ರೆ. ಬೆಳಗಾವಿಯಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ ಸರ್. IPL ಮ್ಯಾಚ್ ಆಗಬೇಕನ್ನುವಂಥದ್ದು ಪ್ರೇಮಿಗಳ, ಕ್ರಿಕೆಟ್ ಪ್ರೇಮಿಗಳ ನಂಬಿಕೆ ಇದೆ. ಅದು ಪ್ರೇಕ್ಷಕರ ಗ್ಯಾಲರಿ ಇರುತ್ತೆ. ಇನ್ನೇನಾದರೂ ಇಲಾಖೆಯಿಂದ ಏನಾದರೂ ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಅವ್ರಿಗೆ ದುಡ್ಡು ಇದೆ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅವ್ರಿಗೆ ಮಾಡಿಸೋಣ. ರೂಲ್ಸ್ ಇದೆ, ಜಾರಿ ಮಾಡಬೇಕಲ್ಲ. ಅಲ್ಲಿ ಜಾರಿ ಆಗಬೇಕಲ್ಲ. ಇಲ್ಲಿ ಅಷ್ಟೇ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಂದು 100 ಜನ ಇರಬೇಕು. ಎಲ್ಲಿ ಆದಂಗೆ ಕಾಣಲ್ಲ. ಆಗಿಲ್ಲ ರೀ ಇನ್ನು. DC ಬ್ಯಾಂಕ್ ಅಷ್ಟೇ ಅಲ್ಲ, ಸಹಕಾರ ಸಂಸ್ಥೆಗಳಿಗೇನೆ ಪೂರ್ತಿ ರಾಜ್ಯನೇ ಎಲ್ಲ ಕಿತ್ತಾಗಿ. ಸರ್, ಈಗ ಮೇಯರ್ ಅವಧಿ ವಿಚಾರ ಸಂಬಂಧಪಟ್ಟಂಗೆ ಎಸ್, ಆ ತಿದ್ದುಪಡಿ ತರುವ ವಿಚಾರದೊಳಗೆ ಮಾಡ್ಬೇಕು ಸೀರಿಯಸ್ ಆಗಿ ಮಾಡಬೇಕು. ಎಲ್ಲನೂ 2.5 ಅರ್ಧ ಇದೆ, 30 ತಿಂಗಳಿದೆ. ಇದು ಒಂದೇ ಮೇಯರ್ದೊಂದೇ ದೊಡ್ಡ ಸಮಸ್ಯೆ ಇದೆ ನಮಗೆ. 1 ವರ್ಷ, ಇದು 30 ತಿಂಗಳು ಕನಿಷ್ಠ ಆಗಬೇಕು. ಇಲ್ಲ 5 ವರ್ಷ ಆದರೂ ಒಳ್ಳೆಯದೇ. ಪೊಲೀಸ್ ಇಲಾಖೆ ವಿಶೇಷ ಸಭೆ ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತದೆ. ಇತ್ತೀಚೆಗೆ ಉದ್ಯೋಗ 15 ಕೋಟಿ ರೂಪಾಯಿ ಪಿಸ್ಟಲ್ ಕೇಸ್ ದಾಖಲಾಗಿದೆ ಸರ್. ಅದು ಆರೋಪಿ ಬೇಸ್ ಮಾಡೋದು ಮ್ಯಾನ್ ಮಾಡೋದು. 3 ಗಂಟೆಗಳ FIR ಮಾಡ್ಕೊಂಡು
ಅಲ್ಲ ಅದನ್ನು ಸಪ್ರೇಟೇ ಮಾಡ್ಯಾರ ಈಗ ಇವ್ರಿಗೆ ಲಿಂಕ್ ಇಲ್ಲ ಡೈರೆಕ್ಟ್ಲಿ ಬೆಂಗಳೂರಿಂದ ಕಂಟ್ರೋಲ್ ಮಾಡೋಂಥ ಸಿಸ್ಟಮ್ ಮಾಡ್ಯಾರ ಅವ್ರು. ಈಗ ಇನ್ನು ನೀವು ಹೇಳ್ದಂಗೆ ಆಗಿಲ್ಲ ಮಾಡ್ಬೇಕ್ರಿ, ಯಾಕಂದರೆ ಹೊರಗಡೆ ಸಪ್ರೇಟ್ ಮಾಡಿದಾರೆ, ವಿಂಗ ಸಪ್ರೇಟ್ ಮಾಡ್ಯಾರ. ಸೈಬರ್ ಕ್ರೈಮು ಈಗ ಡೈರೆಕ್ಟ್ಲಿ ಬೆಂಗಳೂರಿಂದ ನಿಯಂತ್ರಣ. ಅದೆಲ್ಲ ಮುಂದೆ ಫ್ಯೂಚರ್ನಾಗ ಹೆಚ್ಚು ಕೆಲಸ ಬೀಳೋದೇನು ಅದ ಪೊಲೀಸರಿಗೆ. ಸೈಬರ್ನ ಥೆಫ್ಟ್ ಮಾಡಿದವ್ರನ್ನ ಕಂಡು ಹಿಡಿದ ದೊಡ್ಡ ಚಾಲೆಂಜ್. ಮಲ್ಟಿ ಲ್ಯಾಂಗ್ವೇಜ್ ಸಿಲಿಂಡರ್ಗಳ ಕೊರತೆ ಆಗ್ತಾ ಇದೆ, ಭಾಳಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಸೂಚನೆ ಕೊಟ್ಟಿದ್ದೀವಿ? ವಿಕಾಸದಲ್ಲಿ ಮುಂಜಾಗ್ರತೆ ಕ್ರಮ ಏನು ಮಾಡೋಕ್ಕಾಗಲ್ಲ. ಡಿ ಸಿ ಅವರು ಸಪ್ಲೈ ಆದರೆ ಏನು ಮಾಡೋರು, ಅವ್ರೇನು ಡಿ ಸಿ ಅವ್ರು ಏನು ಮಾಡ್ಲಿಕ್ಕಾಗಲ್ಲ. ಈಗ ಮೇಲ್ಗಡೆಯಿಂದ ಸಪ್ಲೈ ಕಡಿಮೆ ಆದಾಗ ನಾವು ಕಡಿಮೆ ಮಾಡ್ಬೇಕಾಯ್ತು ಅಷ್ಟೇ ರೀ. ಈ ಡಿ ಸಿ ಅವ್ರ ಕಡೆ ಏನು ಪವರ್ ಇದೆ ರೀ, ಅವರು ಓನ್ಲಿ ನಿಯಂತ್ರಣ ಅಧಿಕಾರಿ ಅಷ್ಟೇ. ಡಿ ಸಿ ಅವ್ರ ಕಡೆ ಏನು ಎಕ್ಸ್ಟ್ರಾ ತರಲಿಕ್ಕೆ ಅವಕಾಶ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗ ನಾವು ತೊಗೊಳೋದು. ಪಕ್ಕದ ಗೋವಾದಲ್ಲಿ ಕಮರ್ಷಿಯಲ್ ಸಪ್ಲೈ ಬಂದ್ ಮಾಡಿದ್ದಾರೆ, ರೆಸಿಡೆನ್ಷಿಯಲ್ ಸಪ್ಲೈ ಅಷ್ಟೇ ಇದೆ. ನಮ್ಮಲ್ಲಿ ರೆಸಿಡೆನ್ಷಿಯಲ್ಗೆ ಏನು ಸ್ಟಾಪ್ ಇಲ್ಲಲ್ಲ, ಕೊಡ್ತಾರೆ. ಕಮರ್ಷಿಯಲ್ಲ ಬಂದ್ ಮಾಡಿದ್ದಾರೆ ನಮ್ಮಲ್ಲಿ ಸೇಮ್. ಮನೆ ಮೇಜರ್ ಸಮಸ್ಯೆ ಹೋಟೆಲ್ದು ಕಮರ್ಷಿಯಲ್ಲು, ಬೇರೆದೇನು ಸಮಸ್ಯೆ ಏನಿಲ್ಲ ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.